ಇರ್ತಕ್ಕಂಥದ್ದು. ಅಲ್ಲೇನೆ ಒಂದು 3 ಮುಖದ ನಂದಿ ಕಾಣುತ್ತೆ ನೋಡಿ, ಕೆಳಗೆ ಮೂಲೆಯಲ್ಲಿ ಕೆಳಗಿದೆಯಲ್ಲ, ಕೆಳಗೆ ಅಲ್ಲಿ ನಂದಿ ಕಾಣಿಸ್ತೀವಿ ಬಾಗ್ಲ ಹತ್ರ ಇದೆಯಲ್ಲ, ಅದನ್ನ ಹೇಳಿದ್ ನಾನು. ಒಳಗಡೆಗಿತ್ತದು ಯುದ್ಧದ ಸಂದರ್ಭದಲ್ಲಿ ಅದು ಹಾಳಾಗಿದ್ರಿಂದ ಅದನ್ನ ಹೊರಗಡೆಗೆ ಇಟ್ಟಿದ್ದಾರೆ. ಅಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನು ನಮ್ಮ ಕಂಡೀಷನಲ್ಲಿ ಇಟ್ಕೊಂಡು ಲೈಫನ್ನು ನಡೆಸ್ತೀವಿ. ಮೇಲಾಗಿ ಶಿವನ ವಾಹನ ನಂದಿಯಾಗಿರೋದ್ರಿಂದ ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಅರ್ಥ ಆಯ್ತಾ? ಇಲ್ಲಿ ಈ ಭಾಗದಲ್ಲಿ ಕಾಣ್ತಿದೆಯಲ್ಲ ಕಾಲುವೆ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಆಗ ನಂದಿ ಇದೆಯಲ್ಲ, ಮಂಟಪ ಕಟ್ಟಿದಾರಲ್ಲ, ಅದ್ರ ಕೆಳಗೆ ಕಾಲುವೆ ಇದೆ. ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅಲ್ಲಿಂದ ಬರ್ತಕ್ಕಂಥ ನೀರು ಅಡಿಗೆ ಕೋಣೆಗೆ ಬಂದು ನಂತರದಲ್ಲಿ ಕಾಲುವೆ ಮುಖಾಂತರ ಒಳಭಾಗದಲ್ಲಿ ಬರುತ್ತೆ. ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಯಾವುದೇ ವ್ಯಕ್ತಿ ದೇವಸ್ಥಾನಕ್ಕೆ ಒಳಗೆ ಹೋಗ್ತೀವಂದರೆ ಕಾಲಿಗೆ ನೀರು ಹಾಕೊಂಡು ಹೋಗೋ ಸಂಪ್ರದಾಯ ಇರೋದ್ರಿಂದ ನೀರನ್ನೇ ಒಳಗೆ ಬಿಟ್ಕೊಂಡಿರ್ತಕ್ಕಂಥದ್ದು. ಮತ್ತು ಎಕ್ಸಸ್ ಆಫ್ ವಾಟರ್ ಪುಷ್ಕರಣಿಗೆ ಹೋಗುತ್ತೆ. ಹೊರಗಡೆಗೆ ಕಲ್ಯಾಣಿ ಇದೆ. ನಿನ್ನೆ ತಾನೇ ದೀಪೋತ್ಸವ ತೆಪ್ಪೋತ್ಸವ